ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 95ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಪುರಾರಾತೇರಂತಃ ಪುರಮಸಿ ತತಸ್ತ್ವಚ್ಚರಣಯೋಃ ಸಪರ್ಯಾಮರ್ಯಾದಾ ತರಲಕರಣಾನಾಮ ಸುಲಭ ತಥಾ ಹೇತೆ ನೀತಾಃ ಶತಮುಖಮುಖಾಃ ಸಿದ್ಧಿಮತುಲಾಂ ತವ ದ್ವಾರೋಪಾಂತಸ್ಥಿತಿಭಿರಣಿಮಾಧ್ಯಾಭಿರಮರಾಃ. ಪುರಾರಾತೇರಂತಃ ಪುರಮಸಿ ತತಸ್ತ್ವಚ್ಚರಣಯೋಃ ಸಪರ್ಯಾಮರ್ಯಾದಾ ತರಲಕರಣಾನಾಮ ಸುಲಭ ತಥಾ ಹೇತೆ ನೀತಾಃ ಶತಮುಖಮುಖಾಃ ಸಿದ್ಧಿಮತುಲಾಂ ತವ ದ್ವಾರೋಪಾಂತಸ್ಥಿತಿಭಿರಣಿಮಾಧ್ಯಾಭಿರಮರಾಃ. ಪುರಾರಾತೇರಂತಃ ಪುರಮಸಿ ತತಸ್ತ್ವಚ್ಚರಣಯೋಃ ಸಪರ್ಯಾಮರ್ಯಾದಾ ತರಳಕರಣಾನಾಮ ಸುಲಭ ತಥಾ ಹೇತೆ ನೀತಾಃ ಶತಮುಖಮುಖಾಃ ಸಿದ್ಧಿಮತುಲಾಂ ತವ ದ್ವಾರೋಪಾಂತಸ್ಥಿತಿಭಿರಣಿಮಾಧ್ಯಾಭಿರಮರಾಃ. ಈ ಶ್ಲೋಕದಲ್ಲಿ ಭಗವತ್ಪಾದರು ಆಶೀರ್ವಾದವನ್ನು ಹೇಳಿದ್ದಾರೆ. ನಂತರ ನಮಸ್ಕಾರವನ್ನು, ಸ್ತೋತ್ರ ಲಕ್ಷಣ ಬಂದು ನಮಸ್ಕಾರವಾಗಿದೆ. ಇದರಲ್ಲಿ ಅಮ್ಮನವರ ಪರಿಪೂರ್ಣ ಶರೀರದ ಧ್ಯಾನ ಈ ಶ್ಲೋಕದಲ್ಲಿದೆ. ಅಂದರೆ ಚಂಚಲ ಚಿತ್ತರಿಗೆ ದೇವಿಯ ಪಾದ ಸೇವೆ ದುರ್ಲಭ ಅಂತ ವರ್ಣನೆಯನ್ನು ಮಾಡಲಾಗಿದೆ. ಅರ್ಥ ಏನಪ್ಪ ಅಂತಂದರೆ, ಓ ಭಗವತಿ, ನೀನು ಪುರಾರಾತೇಹೇ ತ್ರಿಪುರಾಂತಕನಾದ ಶಿವನ ಅಂತಃಪುರಂ ಪಟ್ಟಮಹಿಷಿಯು ಅಸಿ ಆಗಿದ್ದೀಯೇ. ತತಃ ಆ ಕಾರಣದಿಂದ ತ್ವಚ್ಚರಣಯೋಃ ನಿನ್ನ ಪಾದಗಳ ಸಪರ್ಯಾಮರ್ಯಾದಾ ಪೂಜಾ ವಿಧಿಯು ತರಲ ಕರುಣಾನಾಂ ಅಂದರೆ ಚಂಚಲ ಚಿತ್ತರಾದವರಿಗೆ ಅಸುಲಭ, ಸುಲಭವಾಗಿ ದೊರಕೋದಿಲ್ಲ. ತಥಾಹಿ ಇದು ಪ್ರಸಿದ್ಧವಾಗಿಯೇ ಇದೆ. ಯಾಕೆಂದರೆ ಶತಮಖಮುಖಾಃ ಏತೆ, 100 ಅಶ್ವಮೇಧ ಮಾಡಿ ಇಂದ್ರ ಪದವಿಯನ್ನು ಗಳಿಸಿದ ಇಂದ್ರ ಮೊದಲಾದ ದೇವತೆಗಳು ತವದ್ವಾರೋಪಾಂತ ಸ್ಥಿತಿಭಿಹಿ ನಿನ್ನ ದ್ವಾರ ಸಮೀಪದಲ್ಲೇ ಇರುವವರಾಗಿರ್ತಕ್ಕಂತಹ ಅಣಿಮಾದ್ಯಾಭಿಹಿ ಅಮರಾಹ ಅಣಿಮಾ ಮೊದಲಾದ ಅಷ್ಟಸಿದ್ಧಿ ದೇವತೆಗಳ ಜೊತೆ ಅತುಲಾಂ ಅಸದೃಶವಾದ ಸಿದ್ಧಿಯನ್ನು ಮಾತ್ರ ನೀತಾಹ ಪಡೆದರು. ದುರ್ಗಮವಾದ ದುರ್ಗೆಯ ಚರಣ ಸೇವೆಗೆ ಅರ್ಹರಾಗದೆ ಚಪಲಚಿತ್ತರಾದ ದೇವತೆಗಳು, ಇಂದ್ರಿಯಗಳು ಹಾಗೂ ದೇವೇಂದ್ರನು ಅಂದರೆ ಮನಸ್ಸು ನಿನ್ನ ಬಾಗಿಲ ಬಳಿಯಲ್ಲೇ ಕಾದು ನಿಂತು ಸೇವೆ ಮಾಡುತ್ತಾ ನೀನು ನೀಡುವ ಸಿದ್ಧಿಗಳನ್ನು ಪಡೆದುಕೊಂಡು ಅಷ್ಟರಲ್ಲಿಯೇ ತೃಪ್ತಿ ಪಡ್ತಾರೆ. ಅಂದರೆ ಶಿವಶಕ್ತಿಯ ಆರಾಧನೆ ಚಂಚಲಚಿತ್ತರಿಗೆ ಅಸಾಧ್ಯವೆಂದು ಹಾಗೂ ಅವರು ನಶ್ವರವೆನಿಸಿದ ಅಣಿಮಾದಿ ಸ್ವರ್ಗ ಸುಖ ಸಿದ್ಧಿಗಳಿಂದಲೇ ತೃಪ್ತಿ ಪಡಬೇಕಾಗುವುದೆಂದುದರ ತಾತ್ಪರ್ಯ. ಹೇ ಭಗವತಿ, ನೀನು ತ್ರಿಪುರಾರಿಯಾಗಿರ್ತಕ್ಕಂತಹ ಶಿವನ ಅಂತಃಪುರವೇ ಆಗಿದ್ದೀಯಾ. ಆದುದರಿಂದಲೇ ನಿನ್ನ ಪಾದಕಮಲಗಳ ಪೂಜಾ ರಹಸ್ಯವು ತುಂಬ ಗಹನವೂ ದುರ್ಲಭವೂ ಆಗಿದೆ. ಇದು ಸತ್ಯ. ಯಾಕೆಂದರೆ 100 ಅಶ್ವಮೇಧ ಮಾಡಿ ಇಂದ್ರ ಪದವಿಯನ್ನು ಗಳಿಸಿದವರೇ ಮೊದಲಾದ ದೇವತೆಗಳು ನಿನ್ನ ಹೊಸ್ತಿಲ ಬಳಿ ಇರತಕ್ಕಂತಹ ಅಣಿಮ ಗರಿಮ ಮೊದಲಾದ ಅಷ್ಟಸಿದ್ಧಿಗಳನ್ನು ಸಂಪತ್ತನ್ನೂ ಪಡೆದವರಾದರು ಅಂತ ಇದರ ಅರ್ಥ ಇದೆ. ಇದರಿಂದ ದೇವಿಯ ಒಂದು ಪವಿತ್ರತೆ ಮತ್ತು ದೇವಿಯ ಪತಿವ್ರತೆಯ ಒಂದು ಇದನ್ನು ಕೂಡ ಈ ಶ್ಲೋಕ ತಿಳಿಸುತ್ತೆ. ಶಂಕರರು ದೇವಿಯ ಪರಿಪೂರ್ಣ ಶರೀರದ ಧ್ಯಾನವನ್ನು ವರ್ಣಿಸ್ತಾ
ದೇವಿಯ ಪಾದ ಕಮಲಗಳ ಪೂಜಾ ರಹಸ್ಯವನ್ನು ತಿಳಿಸುತ್ತಾ ದೇವಿಗೆ ಸೌಂದರ್ಯ ಲಹರಿಯ 95ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಒಂದು ಶ್ಲೋಕದ ಪಠಣದಿಂದ, ಜಪದಿಂದ ಎಲ್ಲ ಆಸೆಗಳು ಸಿದ್ಧಿಸುತ್ತೆ, ಇಷ್ಟ ಪ್ರಾಪ್ತಿಯಾಗುತ್ತೆ, ಗಾಯ ಇದ್ದರೆ ವಾಸಿಯಾಗುತ್ತೆ, ನರಗಳ ದೌರ್ಬಲ್ಯಕ್ಕೆ ಪರಿಹಾರ ಈ ಶ್ಲೋಕ. ಶ್ರೀ ಜಗದಂಬಾರ್ಪಣಮಸ್ತು.